ಸ್ನೇಹಿತರೆ ನಮಸ್ಕಾರ. ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಅಂತ ನಮ್ಮ ಹಿಂದಿನ ಕಾಲದಿಂದಲೂ ಕೇಳ್ಕೊಂಡೇ ಬರ್ತಾ ಇರೋ ಮಾತು. ಅದರಲ್ಲಿ ಎರಡು ಮಾತಿಲ್ಲ ಬಿಡಿ. ಅದನ್ನ ಆವಾಗ ಹೇಳಿರೋ ಉದ್ದೇಶ ನಿಜವಾಗ್ಲೂ ಮಹಿಳಾ ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಡಬೇಕು ಅನ್ನೋದೇ ಆಗಿತ್ತಾ, ಅಥವಾ ಆಗಿನ ಕಾಲದಲ್ಲಿ ಮಹಿಳೆಯರು ಕೂಡ ಪುರುಷನ ಸಮಾನವಾಗಿ ನಿಲ್ಲಬೇಕು ಅನ್ನೋ ಉದಾತ್ತ ವಿಚಾರ ಆಗಿತ್ತಾ? ಏನೇ ಇರ್ಲಿ, ವಿಚಾರ ಅಂತೂ ಒಳ್ಳೆಯದೇ ಅಲ್ವಾ? ಇಲ್ಲಿ ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕಾಗಿರೋದು ಏನಂದ್ರೆ, ಹೆಣ್ಣಿನ ಕಲಿಕೆ ಅಂದ್ರೆ ಕೇವಲ ಶಾಲೆಯ ಕಲಿಕೆ ಮಾತ್ರನಾ ಅಂತ. ಯಾಕಂದ್ರೆ ಹೆಣ್ಣಿನ ಕಲಿಕೆಗೂ ಗಂಡಿನ ಕಲಿಕೆಗೂ ತುಂಬಾ ವ್ಯತ್ಯಾಸ ಇದೆ. ಒಂದು ವೈಯಕ್ತಿಕ ಹಾಗೂ ಸಾಮಾಜಿಕವಾಗಿ ಪ್ರಭಾವ ಬೀರಿದ್ರೆ, ಇನ್ನೊಂದು ಸಂಸ್ಕೃತಿ ಹಾಗೂ ನಾಗರಿಕತೆಯ ಹರಿವಿನ ಮೇಲೆ ಪ್ರಭಾವ ಬೀರುತ್ತೆ. ಹೆಣ್ಣು ಶಾಲೆ ತೆರಿಬೇಕು ಅಂದ್ರೆ ಆಕೆ ಕಲಿಬೇಕು. ಕಲಿಬೇಕು ಅಂದ್ರೆ ಮೊದಲು ಶಾಲೆಗೆ ಹೋಗ್ಬೇಕಲ್ವಾ? ಸ್ನೇಹಿತರೆ, ಇಲ್ಲೇ ನಾವು ಎಡುತ್ತಾ ಇರೋದು. ನಮ್ ಹಿರಿಯರು ಹೆಣ್ಣು ಏನನ್ನ ಕಲಿಬೇಕು ಅಂತ ಗಮನದಲ್ಲಿಟ್ಕೊಂಡು ಹೇಳಿದ್ರು ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ಕೇವಲ ಅಕ್ಷರ ಅಭ್ಯಾಸವನ್ನ ಮಾತ್ರ ಗಮನದಲ್ಲಿಟ್ಕೊಂಡು ಹೇಳಿದ್ರಾ? ಖಂಡಿತ ಇಲ್ಲ. ಹೆಣ್ಣು ಕಲಿಯೋದು ಅಂದ್ರೆ ಸಮಾಜ ಉತ್ಕೃಷ್ಟವಾದ ಜೀವನ ಶೈಲಿಯನ್ನ ಅಳವಡಿಸಿಕೊಳ್ಳುತ್ತೆ ಅಂತ ಅರ್ಥ. ಹೇಗೆಂದ್ರೆ ಅದು ಕೇವಲ ಶಾಲಾ ಶಿಕ್ಷಣ ಆಗಿರೋದಿಲ್ಲ, ಬದಲಾಗಿ ಅಲ್ಲಿ ಜ್ಞಾನ ಇರುತ್ತೆ, ಕೌಶಲ್ಯ ಇರುತ್ತೆ, ಸಂಸ್ಕಾರ ಇರುತ್ತೆ, ಹಾಗೆ ಉತ್ತಮ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳುವ ಅರಿವು ಇವೆಲ್ಲವೂ ಕೂಡ ಒಳಗೊಂಡಿರುತ್ತೆ. ಹಾಗೆ ನೋಡಿ, ನಾಗರಿಕತೆಯನ್ನ ಅರ್ಥ ಮಾಡಿಕೊಳ್ಳುವ ಶಿಕ್ಷಣ ಕೂಡ ಮುಂದಿನ ಪೀಳಿಗೆಗೆ ಅವಳಿಂದಲೇ ನೇರ ಪ್ರಭಾವ ಬೀರುವುದರಿಂದ ಮೋಸ್ಟ್ಲಿ ಆಕೆಯ ಶಿಕ್ಷಣ ಸಾಮಾಜಿಕವಾಗಿ ತುಂಬಾ ಅವಶ್ಯಕ ಅಂತ ಅನಿಸಿರಬಹುದು. ಈಗ ಹೆಣ್ಣು ಕಲ್ತದ್ದು ಆಯ್ತು, ಶಾಲೆ ತೆರೆದದ್ದು ಆಯ್ತು. ಸ್ನೇಹಿತರೆ, ನಮ್ಮ ಹೆಣ್ಮಕ್ಳು ನಿಜವಾಗ್ಲೂ ಈಗ ಅಂತಹ ಶಿಕ್ಷಣವನ್ನ ಕಲಿತಾ ಇದ್ದಾರಾ? ಕಲಿತರೂ ಕೂಡ ಅದನ್ನ ನೆಕ್ಸ್ಟ್ ಜನರೇಷನ್ಗೆ ಪಾಸ್ ಮಾಡುವಂತ ಹೊಣೆಗಾರಿಕೆ ತೋರಿಸ್ತಾ ಇದ್ದಾರಾ? ಇವತ್ತು ಕ್ರಿಯೋಟಿಕ್ಸ್ ನ ಈ ವಿಡಿಯೋದಲ್ಲಿ ಇಂತಹದ್ದೇ ಒಂದಷ್ಟು ವಿಚಾರಗಳ ಬಗ್ಗೆ ತಿಳ್ಕೊಳ್ಳೋಣ. ಸ್ನೇಹಿತರೆ, ಕೇವಲ ಹೆಣ್ಮಕ್ಳಿಂದ ಮಾತ್ರ ಮುಂದಿನ ಪೀಳಿಗೆಯ ಬದುಕು ನಿರ್ಧಾರ ಆಗುತ್ತೆ ಅಂತ ನಾನು ಹೇಳ್ತಾ ಇಲ್ಲ. ಗಂಡು ಹೆಣ್ಣು ಎರಡು ಸಮಾನವಾಗಿ ಜವಾಬ್ದಾರಿಗಳನ್ನ ಅರಿತು ನಡೆದರೇನೆ ಅಲ್ಲೊಂದು ವೆಲ್ ಡಿಸೈನ್ಡ್ ಫ್ಯೂಚರ್ಗೆ ಒಂದು ಸ್ಟ್ರಕ್ಚರ್ ಸಿದ್ಧ ಆಗುತ್ತೆ. ಆದ್ರೆ ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ಸೊಸೈಟಿಯಲ್ಲಿ ಆಗ್ತಾ ಇರೋ ಎಷ್ಟೋ ಅನಿರೀಕ್ಷಿತ ಘಟನೆಗಳಿಗೆ ನೇರವಾಗಿ ಹೆಣ್ಮಕ್ಳನ್ನೇ ಬ್ಲೇಮ್ ಮಾಡ್ಕೊಂಡು ಬರ್ತಾ ಇರೋ ಒಂದು ಸಂಸ್ಕೃತಿ ಪ್ರಾರಂಭವಾಗ್ಬಿಟ್ಟಿದೆ. ಅದು ಆಕೆಯ ಉಡುಪುಗಳ ಬಗ್ಗೆ ಆಗಿರಬಹುದು, ಅಥವಾ ಆಕೆಯ ಜೀವನ ಶೈಲಿಯ ಬಗ್ಗೆ ಆಗಿರಬಹುದು. ಫಾರ್ ಎಕ್ಸಾಂಪಲ್ ನೋಡೋದಾದ್ರೆ, ಮದ್ವೆ ಆದ್ಮೇಲೆ ಹೆಣ್ಮಕ್ಳು ತಮ್ಮಿಷ್ಟದಂತಹ ಬಟ್ಟೆ ಹಾಕೊಂಡು ತಿರುಗಾಡೋದಕ್ಕೆ ಕೆಲವು ಕುಟುಂಬಗಳಿಂದ ಅಸಮಾಧಾನ ವ್ಯಕ್ತ ಆಗುತ್ತೆ. ದೊಡ್ಡ ದೊಡ್ಡ ನಗರಗಳಲ್ಲಿ ಅದು ನಾರ್ಮಲೈಸ್ ಆಗಿರಬಹುದು, ಆದರೆ ಕೆಲವು ಕಡೆಗಳಲ್ಲಿ ಹಾಗೆ ಕೆಲ ಕುಟುಂಬಗಳಲ್ಲಿ ಅದಕ್ಕೆ ಎಕ್ಸೆಪ್ಟೆನ್ಸ್ ಇಲ್ಲ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕು. ಹಾಗಂತ ಮಹಿಳೆ ತನ್ನ ಸ್ವಾತಂತ್ರ್ಯಕ್ಕನುಗುಣವಾಗಿ ತನ್ನಿಷ್ಟದಂತಹ ಉಡುಪುಗಳನ್ನ ಧರಿಸುವುದು ತಪ್ಪಾ? ಆಕೆಯ ಚೌಕಟ್ಟನ್ನ ಡಿಸೈಡ್ ಮಾಡೋ ಅಧಿಕಾರ ಬೇರೆಯವರಿಗೆ ಇದೆಯಾ? ಸ್ನೇಹಿತರೆ, ಇಂತಹ ವಿಚಾರಗಳ ನಿರ್ಧಾರವನ್ನ ಮೂಗಿನ ನೇರಕ್ಕೆ ನೇರವಾಗಿ ಹೇಳೋದಕ್ಕಿಂತ ಸ್ವಲ್ಪ ಆಳಕ್ಕಿಳಿದು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡೋಣ. ಅದಕ್ಕೆ ಕೆಲವು ದಶಕಗಳ ಹಿಂದೆ ಹೋಗೋಣ. ಅಲ್ಲಿ ಪುರುಷ ಪ್ರಧಾನ ಸಮಾಜ, ಮಹಿಳೆಯರಿಗಂತಲೇ ಕೆಲವು ಕಟ್ಟುಪಾಡುಗಳು. ಆಗ ಒಂದ್ ಹೆಣ್ಮಗಳು ತನ್ನಿಷ್ಟದಂತಹ ಬಟ್ಟೆ ಹಾಕೊಂಡು ಏಕಾಂಗಿಯಾಗಿ ತನಗೆಲ್ಲಿ ಬೇಕೋ ಅಲ್ಲಿ ತಿರುಗಾಡ್ಕೊಂಡು ಬಂದ್ರೆ ಅವಳನ್ನ ಈ ಸೊಸೈಟಿಯ ಕಲ್ಚರ್ಗಳನ್ನ ಮೀರಿದ್ದಾಳೆ ಅಂತ ದೂಷಿಸಲಾಗ್ತಾ ಇತ್ತು. ಅದೇ ಸನ್ನಿವೇಶ ಈಗ ನಡೆದ್ರೆ ಅದೆಷ್ಟು ಕಾಮನ್ ಅಲ್ವಾ? ಆಗ ತಪ್ಪು ಅನ್ನೋದಾದ್ರೆ ಈಗೂ ಅದು ತಪ್ಪೇ ಆಗ್ಬೇಕಿತ್ತಲ್ವಾ? ಅಂದ್ರೆ ಅಂದಿನ ಕಾಲಘಟ್ಟ ಹೆಣ್ಣಿನ ಜೀವನ ಶೈಲಿಯನ್ನ ಎಕ್ಸೆಪ್ಟ್ ಮಾಡ್ಕೊಳ್ಳುವ ಹಂತದಲ್ಲಿ ಇರಲಿಲ್ಲ. ಹಾಗಾಗಿ ಆಕೆ ದೋಷಿಯಾದ್ಲು. ಮುಂದೆ ಅದೇ ಸಮಾಜ ನಿಧಾನವಾಗಿ ಆಧುನಿಕತೆಗೆ ತೆರೆದುಕೊಳ್ತಾ ಹೋಯ್ತು. ಆಕೆ ಮಾಡಿದ್ದೆಲ್ಲವನ್ನ ಒಪ್ಪಿಕೊಳ್ತಾ ಹೋಯ್ತು. ಹಾಗೆ ಕೂಡ ಈಗ ಯಾವುದು ತಪ್ಪು ಅನಿಸ್ತಾ ಇದೆಯೋ, ಮುಂದಿನ ಆಧುನಿಕತೆ ಅದನ್ನೂ ಒಪ್ಪಿಕೊಳ್ಳುತ್ತೆ. ಸೊ ಯಾವುದು ಸರಿ ಯಾವುದು ತಪ್ಪು ಅನ್ನೋದನ್ನ ಎಷ್ಟರ ಮಟ್ಟಿಗೆ ಎಕ್ಸೆಪ್ಟೆನ್ಸ್ ಮೈಂಡ್ಸೆಟ್ ಇದೆ ಅನ್ನುವ ಕಾಲ ನಿರ್ಧಾರ ಮಾಡುತ್ತೆ ಹೊರತು ಯಾವ ಪುರುಷನೂ ಅಲ್ಲ, ಯಾವ ಕುಟುಂಬವೂ ಅಲ್ಲ, ಹಾಗೆ ಯಾವ ಕಟ್ಟುಪಾಡುಗಳೂ ಅಲ್ಲ. ಇಲ್ಲಿ ಎಲ್ಲ ಮಹಿಳೆಯರು ಗಮನಿಸಬೇಕಾದ ಅಂಶ ಏನಂದ್ರೆ, ಆಧುನಿಕತೆಗೆ ತೆರೆದುಕೊಳ್ಳುವ ಯಾವ ಜೀವನ ಶೈಲಿಯೂ ತಪ್ಪಲ್ಲ. ಯಾಕಂದ್ರೆ ಮಹಿಳಾ ಸ್ವಾತಂತ್ರ್ಯಕ್ಕೆ ಅಡ್ಡಿಪಡಿಸೋ ಯಾವುದೇ ಅಂಶಗಳಾಗಿರಬಹುದು, ಅದು ನಾಗರಿಕತೆಯ ಲಕ್ಷಣ ಅಂತ ಅನಿಸ್ಕೊಳ್ಳೋದಿಲ್ಲ. ಆದ್ರೆ ನಿಮ್ಮ ಜೀವನ ಶೈಲಿಯನ್ನ ಸುಲಭವಾಗಿ ಸ್ವೀಕರಿಸುವ ಸೊಸೈಟಿಯಲ್ಲಿ ನೀವಿದ್ದೀರಾ ಅಂತ ಪರಿಶೀಲಿಸಬೇಕು. ಅರೆ, ಇಲ್ಲಿ ಸೊಸೈಟಿ ಅಂದ್ರೆ ಯಾರು? ನಾವೇ ಅಲ್ವಾ? ನಾವೇ ಬದಲಾಗಬೇಕಲ್ವಾ ಅನ್ನೋದು ಪ್ರಶ್ನೆ. ಸ್ನೇಹಿತರೆ, ಆಧುನಿಕತೆ ಅಳವಡಿಕೆ ಯಾವಾಗ ಬೇಗ ಆಗುತ್ತೆ ಗೊತ್ತಾ? ಅದರಲ್ಲಿ ಪಾಸಿಟಿವ್ ಅಂಶಗಳು ಜಾಸ್ತಿ ಇದ್ದಾಗ ಮಾತ್ರ. ಹೆಣ್ಣು ಸಮಾಜದ ಕೇಂದ್ರ ಬಿಂದು ಅಂತ ನಮ್ಮೆಲ್ರಿಗೂ ಗೊತ್ತು.
ಆದ್ರೆ ಈಗ ಆಧುನಿಕತೆ ಅನ್ನೋ ಹೆಸರಿನಲ್ಲಿ ಏನಾಗ್ತಾ ಇದೆ? ಉದಾಹರಣೆಗೆ ಹೇಳೋದಾದ್ರೆ, ಪ್ರತಿ ವರ್ಷ ನ್ಯೂ ಇಯರ್ ಸೆಲೆಬ್ರೇಷನ್ ಅನ್ನೋ ಹೆಸರಿನಲ್ಲಿ ಏನೆಲ್ಲ ನಡೆಯುತ್ತೆ? ಹೊಸ ವರ್ಷದ ಆಚರಣೆ ತಪ್ಪಲ್ಲ, ಆದ್ರೆ ಆಚರಣೆ ವಿಧಾನದ ಬಗ್ಗೆ ನಾನು ಮಾತನಾಡ್ತಾ ಇದ್ದೀನಿ. ಬೆಂಗಳೂರಿನಂಥ ನಗರಗಳಲ್ಲಂತೂ ಅವತ್ತಿನ ದಿನ ಯುವಕ ಯುವತಿಯರ ಅವಸ್ಥೆಗಳನ್ನ ನೋಡಿದ ಮೇಲೆಯೂ ಕೂಡ ಆಧುನಿಕತೆಗೆ ತೆರೆದುಕೊಳ್ಬೇಕು ಅನ್ನೋ ಮನಸ್ಥಿತಿ ಯಾರಿಗೆ ತಾನೇ ಬರಕ್ ಸಾಧ್ಯ? ಒಂದ್ ಕಡೆ ಬೇಗ ಎಲ್ರೂ ಮಾಡರ್ನ್ ಆಗ್ಬೇಕು ಅಂತ ಬಯಸೋ ಮಹಿಳೆಯರು, ಇನ್ನೊಂದ್ ಕಡೆ ಅದೇ ಮಾಡರ್ನ್ ಲೈಫ್ ಸ್ಟೈಲ್ ಬಗ್ಗೆ ಭಯ ಹುಟ್ಟಿಸೋ ಹಾಗೆ ನಡ್ಕೊಳ್ತಾ ಇದಾರಲ್ಲ. ಮೋಸ್ಟ್ಲಿ ಇದೇ ಅವರ ಸ್ವೇಚ್ಛಾಚಾರದ ಸ್ವಾತಂತ್ರ್ಯಕ್ಕೆ ಅಡ್ಡಿ ಆಗ್ತಾ ಇರಬಹುದು ಅಂತ ಅನ್ಸುತ್ತೆ. ಸ್ನೇಹಿತರೆ, ನಾವು ಹಿಂದಿನ ಕಾಲದ ನಾಗರಿಕತೆಗಳ ಬಗ್ಗೆ ತಿಳ್ಕೊಳ್ಳುವಾಗ ಈ ಭಾರತದ ನಾಗರಿಕತೆ ಜಗತ್ತಿನಲ್ಲಿಯೇ ಶ್ರೇಷ್ಠವಾಗಿತ್ತು ಅಂತ ಓದ್ತಿರ್ತೀವಿ. ಯಾಕೆ ಗೊತ್ತಾ? ಅಲ್ಲಿ ಮಹಿಳೆಯರಿಗೆ ವಿಶೇಷ ಸ್ಥಾನಮಾನಗಳನ್ನ ನೀಡಲಾಗ್ತಾ ಇತ್ತು ಅಂತ. ಈ ನಾಗರಿಕತೆಯ ಶ್ರೇಷ್ಠತೆ ಮಹಿಳೆಗೆ ನೀಡುವ ಗೌರವದ ಮೇಲೆ ನಿರ್ಧಾರ ಆಗತ್ತೆ ಅನ್ನೋದು ಎಷ್ಟು ಸತ್ಯವೋ, ಆಕೆಯ ಲೈಫ್ ಸ್ಟೈಲ್ ನಲ್ಲಾಗುವ ನಕಾರಾತ್ಮಕ ಬದಲಾವಣೆ ಅದೇ ನಾಗರಿಕತೆಯನ್ನ ಬುಡಮೇಲು ಮಾಡುತ್ತೆ ಅನ್ನೋದು ಕೂಡ ಅಷ್ಟೇ ಸತ್ಯ ಅಲ್ವೇ? ಸ್ನೇಹಿತರೆ, ಕಾಲಕ್ಕೆ ತಕ್ಕಂತೆ ನಾವು ನಿಧಾನವಾಗಿ ಬದಲಾಗಬೇಕಾ ಅಥವಾ ನಮಗೆ ಬೇಕಾಗಿರೋ ಕಾಲವನ್ನ ಒತ್ತಾಯವಾಗಿ ತಗೊಂಡು ಬರಬೇಕಾ ಅನ್ನೋದು ಅರ್ಥ ಆಗ್ತಾ ಇಲ್ಲ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಇಂತಹದ್ದೇ ಇನ್ನೊಂದು ಅದ್ಭುತ ವಿಚಾರದೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರ.